ನಮಸ್ತೆ ಫ್ರೆಂಡ್ಸ್, ಇವತ್ತು ಜೂನ್ 3ನೇ ತಾರೀಕು. ನಮ್ಮ ಕರ್ನಾಟಕದ ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಸರ್ ಅವರ ಹುಟ್ಟುಹಬ್ಬ. ರಾಜೇಶ್ ಕೃಷ್ಣನ್ ಸರ್ ಅಂದರೆ ನಮಗೆ ಮೊದಲು ನೆನಪಾಗೋದೆ ಅವರ ಸುಮಧುರ ಧ್ವನಿ, ಮೆಲೋಡಿ ವಾಯ್ಸ್ ಅಂತ ಹೇಳ್ಬೋದು. ಅವರು ಮೊದಲು ಹಾಡು ಹಾಡಿದ್ದು 1991 ಗೌರಿ ಗಣೇಶ ಚಿತ್ರದ ಹಾಡುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸುಮಾರು ಸುದೀರ್ಘ 35 ವರ್ಷಗಳ ಗಾಯನ ಜೀವನವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದುವರೆಗೂ 3000 ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಲಂಬಾಣಿ, ತುಳು ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕನ್ನಡದಲ್ಲಿ. ಸೊ ನಾವು ಕರ್ನಾಟಕ ಕಂಡಂಥ ಶ್ರೇಷ್ಠ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರ ವಾಯ್ಸ್ ಕೂಡ ಇವ್ರ ಥರನೇ ಇದೆ. ಇವ್ರ ಥರನೇ ರಾಜೇಶ್ ಕೃಷ್ಣನ್ ಅವರು ಕೂಡ ಹಾಡ್ತಾರೆ. ಹಾಗಾಗಿ ರಾಜೇಶ್ ಕೃಷ್ಣನ್ ಸರ್ ಅವರು ತಮ್ಮ ಒಂದು ಗಾಯನ ಜೀವನದಲ್ಲಿ 3 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಹಾಗೂ ನಂದಿ ಅವಾರ್ಡ್ ಕೂಡ ಪಡೆದಿದ್ದಾರೆ. ಮತ್ತು ಸೈಮಾ ಅವಾರ್ಡ್ ಕೂಡ ಬಂದಿದೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಚಿತ್ರದ ಕಾರ್ಮೋಡ ಸರಿದು ಎಂಬ ಹಾಡಿಗಾಗಿ. ಮತ್ತು ನಮಗೆ ರಾಜೇಶ್ ಕೃಷ್ಣನ್ ಸರ್ ಅಂದರೆ ಮೊದಲನೆಗೆ ನೆನಪಾಗೋದೆ ಅವರ ಸುಮಧುರ ಹಾಡುಗಳು ಅಥವಾ ಅವರ ಧ್ವನಿಯಿಂದ ಬಂದಂಥ ಮೆಲೋಡಿ ಹಾಡುಗಳು. ಯಾವುದು ಅಂದರೆ 100 ಜನ್ಮಕ್ಕೂ, ಅಮೇರಿಕಾ ಸಿನಿಮಾದು, ಒಂದೇ ಉಸಿರಂತೆ ಸ್ನೇಹಲೋಕ ಚಿತ್ರದ್ದು, ಮತ್ತು ಗೌರಿ ಗಣೇಶ ಚಿತ್ರದ ಮೊದಲ ಹಾಡು, ಮತ್ತು ರಾಮಾಚಾರಿ ಚಿತ್ರದ ಕಾರ್ಮೋಡ ಸರಿದು, ಮತ್ತು ಬಿಸಿಲು ಕುದುರೆ ಎಂದು ಹಾಡು, ಹೀಗೆ ಅನೇಕ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸನ್ನು ಕೊಡಲಿ, ಅವರಿಂದ ಇನ್ನಷ್ಟು ಒಳ್ಳೆಯ ಹಾಡುಗಳು ಬರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.